ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾನು ಪ್ರೆಸೆಂಟ್ ಪರ್ಫೆಕ್ಟ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ ಟೆನ್ಸ್ನಲ್ಲಿ ಇದು ಪಾರ್ಟ್ 5. ಇದ್ರ ಹಿಂದೆ ಅಪ್ಲೋಡ್ ಮಾಡಿರುವ ಲಾಸ್ಟ್ 4 ಕ್ಲಾಸಸ್ ನೋಡಿದರೆ ಇವತ್ತಿನ ಕ್ಲಾಸ್ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ, ಗೊತ್ತಾಗುತ್ತೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ. ನೀವು ನೋಡಿಲ್ಲ ಅಂದರೆ ಹೋಗಿ ನೋಡಿ, ನಾನು ಇಲ್ಲಿ ಮೇಲೆ ಲಿಂಕ್ ಕೊಡ್ತಾ ಇದ್ದೀನಿ, ರೈಟ್? ಸೊ ಈಗ ಆಲ್ರೆಡಿ ನಾನು 4 ಕ್ಲಾಸಸ್ಸಿಂದ ನಿಮಗೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ಬೇಸಿಕ್ ಸ್ಟ್ರಕ್ಚರ್ ಹೇಳ್ಕೊಟ್ಟೆ, ಎಲ್ಲೆಲ್ಲಿ ಯೂಸ್ ಮಾಡಬೇಕು, ಎಂಥ ಸಿಚುವೇಷನ್ಗಳಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ. ಸೊ ನಾವು ರೀಸೆಂಟಾಗಿ ಮಾಡಿರೋ ಆ್ಯಕ್ಷನ್ಸ್, ನಾವು ಇನ್ನೂ ಏನು ಕೆಲಸ ಮಾಡಿಲ್ಲ ಅನ್ನೋದನ್ನು ಹೇಳಿದ್ವಿ, ಆಗಿದೆಯಾ ಇಲ್ವಾ ಅನ್ನೋ ಕ್ವೆಶ್ಚನ್ಸ್ನ ಕೇಳಿದ್ವಿ. ಆ್ಯಂಡ್ ಇವತ್ತಿನ ಕ್ಲಾಸ್ನಲ್ಲಿ ನಾನು ಇನ್ನೊಂದು ಸಿಚುವೇಶನ್ ಹೇಳ್ತಾ ಇದ್ದೀನಿ, ಸೇಮ್ ಅದೇ ಥರನೇ ಇರುತ್ತೆ, ಅದಕ್ಕೆ ರಿಲೇಟೆಡ್. ಒಂದು ಕೆಲಸ ಎಷ್ಟು ಮುಗಿದಿದೆ ಅಂತ ಕೇಳೋದಕ್ಕೆ. ಸೊ ನೀವು ಒಬ್ಬರಿಗೆ ಒಂದು ಕೆಲಸ ಕೊಟ್ಟಿರ್ತೀರಾ, ಅದು ಎಷ್ಟಾಗಿದೆ ಇಲ್ಲಿವರೆಗೂ ಅಂತ ಕೇಳೋದಕ್ಕೆ ಅಥವಾ ಹೇಳೋದಕ್ಕೂ ಕೂಡ. ಸೊ ನೋಡಿ, ಇದು ಕೂಡ ಏನು ಹೇಳ್ತಾ ಇದೆ, ಪಾಸ್ಟ್ನ ಒಂದು ಟೈಮಿಂದ ಅಪ್ ಟು ಪ್ರೆಸೆಂಟ್ವರೆಗೂ ಎಷ್ಟು ಮುಗಿದಿದೆ, ರೈಟ್? ನಾನು 10 ಪೇಜಸ್ ಬರೆದಿದ್ದೀನಿ. ಮನೆ ಕಟ್ತಾ ಇದ್ದಾರೆ, 2 ಫ್ಲೋರ್ಸ್ನ ಕಟ್ಟಿದ್ದಾರೆ, 2 ಅವರ್ಸ್ ಮಳೆ ಆಗಿದೆ, ಎಷ್ಟಾಗಿದೆ ಅಂತ ಕೇಳಬಹುದು. ಆ್ಯಂಡ್ ನೀವೊಂದು ಕೆಲಸನ ನಿಮ್ಮ ಲೈಫ್ ಟೈಮ್ನಲ್ಲಿ ನೀವೆಷ್ಟು ಸರಿ ಮಾಡಿದ್ದೀರಾ ಅಂತಲೂ ಕೂಡ ನಾವು ಕೇಳ್ಬೋದು. ನೀನು ಎಷ್ಟು ಸರಿ ಅಲ್ಲಿಗೆ ಹೋಗಿ ಬಂದಿದೀಯಾ, ರೈಟ್? ನೀನು ಎಷ್ಟು ಸರಿ ಅವನಿಗೆ ಫೋನ್ ಮಾಡಿದೀಯಾ, ಈ ಥರ. ಅಂದರೆ ಇಲ್ಲಿ ಲೈಫ್ ಟೈಮ್ ಪೂರ್ತಿ ಬಂತು, ನಾವು ಹುಟ್ಟಿದಾಗಿನಿಂದ ಇವಾಗಿನವರೆಗೂ ಎಂಟೈರ್ ಲೈಫ್ ಟೈಮ್ನಲ್ಲಿ. ಸೊ ಪಾಸ್ಟಿಂದ ಅಪ್ ಟು ಪ್ರೆಸೆಂಟ್ವರೆಗೂ ಬಂತಲ್ವಾ, ಈ ಟೈಮ್ನಲ್ಲಿ ನಾವೇನು ಮಾಡಿದ್ದೀವಿ. ಸೊ ಈಗ ಪಾಸ್ಟ್ ಆ್ಯಂಡ್ ಪ್ರೆಸೆಂಟ್ನ ಮೈಂಡಲ್ಲಿ ಇಟ್ಕೊಂಡೇ ಮಾತಾಡ್ತಿದ್ದೀವಿ. ಈ ಥರ ಸೆಂಟೆನ್ಸ್ಗಳನ್ನ ಹೇಳೋದಕ್ಕೆ ಅಥವಾ ಕೇಳೋದಕ್ಕೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ನ ಯೂಸ್ ಮಾಡ್ತೀವಿ. ಇದು ನಿಮ್ಮ ಡೈಲಿ ಲೈಫ್ಗೆ ಬೇಕಾಗಿದೆ. ಸೊ ಈ ವಿಡಿಯೋ ಎಂಡ್ವರೆಗೂ ನೋಡಿ ಆ್ಯಂಡ್ ನೋಟ್ಸ್ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ತುಂಬ ಜನಕ್ಕೆ ವರ್ಬ್ನ ಥರ್ಡ್ ಫಾರ್ಮೇ ಗೊತ್ತಿಲ್ಲ. ನಾನು ಕಾಮೆಂಟ್ಸ್ನಲ್ಲಿ ನಿಮ್ಮ ಆನ್ಸರ್ಸ್ ಚೆಕ್ ಮಾಡ್ತಿರ್ತೀನಲ್ವ, ಎಷ್ಟೋ ಜನಕ್ಕೆ ಈ ವರ್ಬ್ನ ಥರ್ಡ್ ಫಾರ್ಮ್ ಗೊತ್ತೇ ಇಲ್ಲ, ಲಿಟ್ರಲಿ ಅವರಿಗೆ ಗೊತ್ತೇ ಇಲ್ಲ, ಇದ್ರ ಐಡಿಯಾನೇ ಇಲ್ಲ. ನೀವು ಅಟ್ಲೀಸ್ಟ್ ಮಿನಿಮಮ್ 100 ವರ್ಡ್ಗಳ 3 ಫಾರ್ಮ್ನ ತಿಳ್ಕೊಂಡಿರಬೇಕು. ಆ ಲಿಸ್ಟ್ನ ನಾನು ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಅದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದ್ದೀನಿ. ತುಂಬ ಜನ ಮಾಡಿದ್ದೀರಾ, ಬಟ್ ಕೆಲವು ಜನ ಮಾಡೇ ಇಲ್ಲ. ಸೊ ಯಾರ್ಯಾರು ಮಾಡಿಲ್ಲ, ನೀವು ಯಾವತ್ತೂ ಕೂಡ ಈ ಥರ ಸೆಂಟೆನ್ಸ್ಗಳನ್ನ ಮಾಡೋದಕ್ಕೆ ಆಗಲ್ಲ. ಸೊ ಅದರಿಂದ ನಾನು ನಿಮಗೂ ಹೇಳ್ತಾ ಇದ್ದೀನಿ, ಸೊ ಪ್ಲೀಸ್ ಹೋಗಿ ಪ್ರಾಕ್ಟೀಸ್ ಮಾಡಿ, ಆಮೇಲೆ ಈ ಸೆಂಟೆನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿ, ರೈಟ್? ಸೊ ಇವತ್ತಿನ ಕ್ಲಾಸ್ನಲ್ಲಿ ನಮ್ಗೆ ಏನು ಹೇಳ್ಕೊಡ್ತಾ ಇದ್ದೀನಿ, ಇಲ್ಲಿವರೆಗೂ ಒಂದು ಕೆಲಸ ಎಷ್ಟು ಸಾರಿ ರಿಪೀಟ್ ಆಗಿದೆ, ರಿಪಿಟೇಷನ್, ಅದ್ರ ಬಗ್ಗೆನೇ ಮಾತಾಡ್ತಿದ್ದೀವಿ. ನಾನು ಅದನ್ನು ಭಾಳಷ್ಟು ಸರಿ ಮಾಡಿದ್ದೀನಿ ಅಂತ ಹೇಳಬೇಕು. ಈ ಥರ ನೀವು ಹೇಳಬೇಕಾಗುತ್ತಲ್ವ. ಇದು ಒಂದೇ ಜನರಲ್ ಸೆಂಟೆನ್ಸ್. ನೀವು ಇದನ್ನು ಯಾವುದಕ್ಕೆ ಬೇಕಾದರೂ ಅಪ್ಲೈ ಮಾಡಿ. ಯಾವುದೇ ಒಂದು ಕೆಲಸದ ರಿಲೇಟೆಡ್ ಬಗ್ಗೆ ನಿಮಗೆ ಕೇಳಿದಾಗ ನೀವು ಈ ಥರ ಆನ್ಸರ್ ಕೊಡಬೇಕಾದಾಗ ಕೊಡ್ಬೋದು. ನಾನು ಭಾಳಷ್ಟು ಸರಿ ಮಾಡಿದ್ದೀನಿ. ಐ ಹ್ಯಾವ್ ಡನ್ ಇಟ್ ಮೆನಿ ಟೈಮ್ಸ್. ಐ ಹ್ಯಾವ್ನ ಶಾರ್ಟ್ ಫಾರ್ಮ್ ಏನು, ಐ ಹ್ಯಾವ್ ಡನ್ ಇಟ್ ಮೆನಿ ಟೈಮ್ಸ್. ಅಂದರೆ ಅರ್ಥ ಏನು, ನಾನು ಜಾಬಿಗೆ ಸೇರ್ಕೊಂಡಾಗಿಂದ ಅಥವಾ ನನಗೆ ಗೊತ್ತಾದಾಗಿಂದ ಯಾವುದೋ ಒಂದು ಪಾಸ್ಟ್ನ ಟೈಮಿಂದ ಇಲ್ಲಿವರೆಗೂ ನಾನು ಅದನ್ನು ತುಂಬ ಸರಿ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀವಿ. ನಾನು ಅದನ್ನು ಯಾವತ್ತೂ ಮಾಡಿಲ್ಲ ಅಂದರೆ 0 ರಿಪಿಟೇಷನ್, ಯಾವತ್ತೂ ನಾನು ಮಾಡೇ ಇಲ್ಲ ನನ್ನ ಲೈಫ್ನಲ್ಲಿ ಅಂತ ಹೇಳಬೇಕಲ್ವ. ಅವಾಗ ಹೇಳಿ, ಐ ಹ್ಯಾವ್ ನೆವರ್ ಡನ್ ಇಟ್ ಬಿಫೋರ್ ಅಂದರೆ ಈ ಹಿಂದೆ ನಾನು ಯಾವತ್ತೂ ಮಾಡಿಲ್ಲ. ಐ ಹ್ಯಾವ್ ನಾಟ್ ಡನ್ ಇಟ್ ಅನ್ಬಾರ್ದ. ಸೊ ನೋಡಿ, ಐ ಹ್ಯಾವ್ ನಾಟ್ ಡನ್ ಇಟ್ ಅಂದರೆ ಯಾವುದೋ ಒಂದು ಸ್ಪೆಸಿಫಿಕ್ ಕೆಲಸ ಯಾವುದೋ ಒಂದು ಸ್ಪೆಸಿಫಿಕ್ ಟೈಮ್ನ ಒಳಗಡೆ ಆಗಿದೆಯಾ ಅನ್ನೋ ಮೀನಿಂಗ್ ಕೊಡುತ್ತೆ. ನಿನಗೆ 1 ವೀಕ್ ಟೈಮ್ ಕೊಟ್ಟಿದ್ದೆ, ಅದನ್ನ ಕೆಲಸ ಮಾಡಿದ್ಯಾ, ಇಲ್ಲ ಮಾಡಿಲ್ಲ, ಆವಾಗ ಅನ್ಬೇಕು ಐ ಹ್ಯಾವ್ ನಾಟ್ ಡನ್ ಇಟ್ ಅಂತ. ಬಟ್ ನಿಮ್ಮ ಎಂಟೈರ್ ಲೈಫ್ ಟೈಮ್ನಲ್ಲಿ ನೀವು ಒಂದನ್ನು ಮಾಡಿಲ್ಲ ಅಂದರೆ ಐ ಹ್ಯಾವ್ ನೆವರ್ ಡನ್ ಇಟ್ ಅಂತಾನೇ ಅನ್ಬೇಕು. ಇದಂತೂ ಸೆಂಟೆನ್ಸ್ ತುಂಬ ಕಾಮನ್, ನೀವು ತುಂಬ ಸರಿ ಇದನ್ನು ಯೂಸ್ ಮಾಡಬೇಕಾಗುತ್ತೆ. ಗೊತ್ತಾಯ್ತಲ್ಲ, ನಾನು ಫಿಶ್ನ ಯಾವತ್ತೂ ತಿಂದೇ ಇಲ್ಲ ಅಂದರೆ ಅರ್ಥ ನನ್ನ ಲೈಫ್ ಟೈಮ್ನಲ್ಲಿ. ಐ ಹ್ಯಾವ್ ನೆವರ್ ಈಟನ್ ಅ ಫಿಶ್ ಇನ್ ಮೈ ಲೈಫ್ ಟೈಮ್ ಅಂತ ಬೇಕಾದ್ರೆ ಹಾಕ್ಕೊಳ್ಳಿ ನೀವು. ನಾನು ಅವನಿಗೆ 6 ಸರಿ ಕಾಲ್ ಮಾಡಿದ್ದೀನಿ ಅಂದರೆ ನೀನು ಹೇಳ್ದಾಗ್ಲಿಂದ ನಾನು 6 ಸರಿ ಕಾಲ್ ಮಾಡಿದ್ದೀನಿ, ನಿನ್ನೆಯಿಂದ ಅಥವಾ ಮಾರ್ನಿಂಗಿಂದ, ಈ ಥರ ಡ್ಯೂರೇಷನ್ನಲ್ಲಿ. ಅಂದರೆ ಅಪ್ ಟು ಪ್ರೆಸೆಂಟ್ ನಾನು ಅವನಿಗೆ 6 ಸರಿ ಕಾಲ್ ಮಾಡಿದ್ದೀನಿ. ಹೇಳಿ, ಐ ಹ್ಯಾವ್ ಕಾಲ್ಡ್ ಹಿಮ್ ಆರ್ ಐ ಹ್ಯಾವ್ ಫೋನ್ಡ್ ಹಿಮ್ 6 ಟೈಮ್ಸ್. ಸೊ ನೋಡಿ, ಇಲ್ಲಿ ಸ್ಪೆಸಿಫಿಕ್ ಟೈಮ್ನ ಹಾಕಬಾರ್ದು. ತುಂಬ ಜನ ಕಾಮೆಂಟ್ನಲ್ಲಿ ಸೇಮ್ ಮಿಸ್ಟೇಕ್ ಮತ್ತೆ ಮಾಡಿದ್ದೀರಾ. ಏನೇನು ಹಾಕಬಾರ್ದು, ಎಸ್ಟರ್ಡೇ ಹಾಕಬಾರ್ದು, ದಿಸ್ ಮಾರ್ನಿಂಗ್ ಹಾಕಬಾರ್ದು, ಲಾಸ್ಟ್ ವೀಕ್ ನೋ. ಈ ಥರ ಕಳೆದು ಹೋಗಿರೋ ಟೈಮ್ ವರ್ಡ್ಗಳನ್ನ ನಾವು ಮೆನ್ಷನ್ ಮಾಡಬಾರ್ದು. ನೀವು ಹಾಕೋ ಟೈಮ್ ವರ್ಡ್ ಪ್ರೆಸೆಂಟ್ಗೆ ಜಾಯಿಂಟ್ ಆಗಬೇಕು ಬಂದು, ಆರ್ ಪ್ರೆಸೆಂಟ್ಗೆ ರಿಲೇಟ್ ಆಗಬೇಕು. ಅಂದರೆ ಪ್ರೆಸೆಂಟ್ ಕೂಡ ಆ ಟೈಮ್ನಲ್ಲಿ ಇನ್ಕ್ಲೂಡ್ ಆಗಬೇಕು. ಆ ಥರ ಇದ್ದರೆ ಅಂಥ ಟೈಮ್ ವರ್ಡ್ಗಳನ್ನ ನೀವು ಹಾಕಬೇಕು. ಯಾಕೆಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಅಂದ್ರೇ ಪ್ರೆಸೆಂಟ್ ಟೈಮ್ಗೆ ರಿಲೇಟೆಡ್. ನೋಡಿ, ದಿಸ್ ಮಾರ್ನಿಂಗ್ ಅನ್ನೋದು ಪ್ರೆಸೆಂಟ್ಗೇನು ರಿಲೇಟ್ ಇಲ್ಲ. ದಿಸ್ ಮಾರ್ನಿಂಗ್ ಅಂತ ನಾವು ಯಾವಾಗ ಹೇಳ್ತೀವಿ, ಇವತ್ತು ಬೆಳಿಗ್ಗೆ ಹೇಳ್ತಾ ಇದ್ದೀವಿ ಅಂದರೆ ಮಧ್ಯಾಹ್ನ ಸಂಜೆ ಹೊತ್ತಿನಲ್ಲಿ ನಾವಿರ್ತೀವಿ.
ಸೊ ಕಳೆದೋಗಿರೋ ಟೈಮ್, ಎಸ್ಟರ್ಡೇನೂ ಕಳೆದೋಗಿರೋ ಟೈಮ್, ಲಾಸ್ಟ್ ವೀಕ್, ಲಾಸ್ಟ್ ಸಂಡೇ, ಇವೆಲ್ಲ ಕಳೆದು ಹೋಗಿರೋ ಟೈಮ್ನ ನಾವು ಯೂಸ್ ಮಾಡಬಾರ್ದು ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ. ನೋಡಿ, ಈ ಥರ ಇರಬೇಕಿದ್ರೆ ನಾನು ಅವನಿಗೆ ಬೆಳಿಗ್ಗೆಯಿಂದ 6 ಸರಿ ಕಾಲ್ ಮಾಡಿದ್ದೀನಿ. ಇದನ್ನು ನೀವು ಯೂಸ್ ಮಾಡ್ಬೋದು. ಬೆಳಿಗ್ಗೆಯಿಂದ ಬರುತ್ತೆ ಅಂದರೆ ಅರ್ಥ ಏನು, ಬೆಳಿಗ್ಗೆಯಿಂದ ಇವಾಗಿನವರೆಗೂ ಅನ್ನೋ ಮೀನಿಂಗ್ ಕೊಡ್ತಿದೆ ಅಲ್ವಾ. ಸೊ ಪ್ರೆಸೆಂಟ್ ಟೈಮ್ ಅದಕ್ಕೆ ಜಾಯಿಂಟ್ ಆಯಿತು, ಇನ್ಕ್ಲೂಡ್ ಆಯಿತು. ಸೊ ನೀವು ಯೂಸ್ ಮಾಡ್ಬೋದು. ಐ ಹ್ಯಾವ್ ಕಾಲ್ಡ್ ಹಿಮ್ 6 times ಸಿನ್ಸ್ ಮಾರ್ನಿಂಗ್ ಬಂತು ನೋಡಿ. ಫ್ರಮ್ ಮಾರ್ನಿಂಗ್ ಅನ್ಬಾರ್ದು, ಸಿನ್ಸ್ ಮಾರ್ನಿಂಗ್ ಅಂದರೆ ಬೆಳಗ್ಗೆಯಿಂದ ನಾನು 6 times ಕಾಲ್ ಮಾಡಿದ್ದೀನಿ. ಸೊ ಇದೆಲ್ಲ ನಿಮ್ಮ ಡೈಲಿ ಲೈಫ್ಗೆ ಬೇಕಾಗಿರೋದೇ ಅಲ್ವಾ. ನಿಮ್ಮ ಓನ್ ಎಕ್ಸಾಂಪಲ್ಸ್ ನೀವು ಮಾಡಬೇಕು. 2 ಗಂಟೆ ಮಳೆ ಆಗಿದೆ, ರೈಟ್? ಅಂದರೆ ಈಗ ಮಳೆ ಬಂದು ನಿಂತಿದೆ, ಬಟ್ ನಿಲ್ಲೋದಕ್ಕಿಂತ ಮುಂಚೆ 2 ಗಂಟೆ ಆಗಿತ್ತು, ಈಗ ನಿಂತಿದೆ. ಇಟ್ ಹ್ಯಾಸ್ ರೈನ್ಡ್ ಫಾರ್ 2 hours ಅನ್ಬೇಕು. ಅಂದರೆ ಮತ್ತೆ ರಿಪೀಟ್ ಆಗುತ್ತೆ ಆಮೇಲೆ. ಸೊ ಇದರಲ್ಲಿ ನಾನು ಹೇಳೋದು ಇವಾಗಲೇ ಎಂಡ್ ಆಗೋಗಿದೆ, ಮತ್ತೆ ರಿಪೀಟ್ ಆಗೋದೇ ಇಲ್ಲ ಅಂತಲ್ಲ. ರಿಪೀಟ್ ಆಗಬಹುದು ಮತ್ತೆ ಇವು. ನಾನು ಮತ್ತೆ ಆಮೇಲೆ ಅವನಿಗೆ ಕಾಲ್ ಮಾಡ್ತೀನಿ 7th time, ಮತ್ತೆ ಆಮೇಲೆ ಮಳೆ ಬರಬಹುದು. ಇಲ್ಲಿರೋವರೆಗೂ ನನ್ನ ಲೈಫ್ನಲ್ಲಿ ನಾನು ಯಾವತ್ತೂ ಮಾಡಿಲ್ಲ, ಬಟ್ ಮುಂದಕ್ಕೆ ನಾನು ಮಾಡಬಹುದು, ರೈಟ್? ಪ್ರೆಸೆಂಟ್ ಪರ್ಫೆಕ್ಟ್ ಅಂದ್ರೇ ಆ ಮೀನಿಂಗ್ ಕೊಡೋದು. ನಾನು 5 lessons ಓದಿದ್ದೀನಿ. ಐ ಹ್ಯಾವ್ ಸ್ಟಡಿಡ್ 5 lessons. ಅಂದರೆ ನಾಳೆ ಇರೋ ಎಕ್ಸಾಮ್ಗೆ, ಬರೋ ಎಕ್ಸಾಮ್ಗೆ ನಾನು ಇದುವರೆಗೂ 50,000 rupeesನ ಕೂಡಿಟ್ಟಿದ್ದೇನೆ. ಅಂದರೆ ಅರ್ಥ ಏನು, ಮತ್ತೆ ಕೂಡಿಡಲ್ಲ ಅಂತ ಅಲ್ಲ ಅಲ್ವಾ. ಇದುವರೆಗೂ ಎಷ್ಟಾಗಿದೆ ಟ್ರೈ ಮಾಡಿ. ಐ ಹ್ಯಾವ್ ಸೇವ್ಡ್ 50,000 rupees ಅಪ್ ಟು ನಾವ್, ಅಂಟಿಲ್ ನಾವ್ ಅನ್ಬೋದು, ಆರ್ ಸೋ ಫಾರ್ ಕೂಡ ಅನ್ಬೋದು. ಅದು ತುಂಬ ಕ್ಯಾಶುವಲ್ ವರ್ಡ್. ನಾನು 400ಗಿಂತ ಜಾಸ್ತಿ ವಿಡಿಯೋಗಳನ್ನ ಮಾಡಿದ್ದೀನಿ. ಸೊ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನೀವು ಚೆಕ್ ಮಾಡಿದ್ರೆ 400ಗಿಂತ ಜಾಸ್ತಿ ವಿಡಿಯೋಗಳಿದೆ. ಸೊ ನಾನೇನು ಹೇಳ್ತಾ ಇದ್ದೀನಿ, ನನ್ನ ಯೂಟ್ಯೂಬ್ ಲೈಫ್ ಟೈಮ್ನಲ್ಲೇ ನಾನು ಅಷ್ಟು ಕೆಲಸ ಮಾಡಿದ್ದೀನಿ. 400 ವೀಡಿಯೋಸ್ ಮಾಡಿದ್ದೀನಿ. ಮುಂದಕ್ಕೂ ಮಾಡ್ಬೋದು, ಬಟ್ ಇಲ್ಲಿವರೆಗೂ ಅಷ್ಟು ಕೆಲಸ ಆಗಿದೆ. ಐ ಮೇಡ್ ಮೋರ್ ದೆನ್ 400 ವೀಡಿಯೋಸ್. ರಾಜ್ ಈ ವಾರ ನನಗೆ 6 ಸಾರಿ ಕಾಲ್ ಮಾಡಿದ್ದಾನೆ. ರಾಜ್ ಹ್ಯಾಸ್ ಕಾಲ್ಡ್ ಮೀ 6 times ದಿಸ್ ವೀಕ್. ನೋಡಿ, ದಿಸ್ ವೀಕ್ ಅಂದರೆ ನಾವಿನ್ನೂ ಈ ವೀಕ್ನಲ್ಲೇ ಇದ್ದೀವಿ, ರೈಟ್? ಆ ವೀಕ್ ಇನ್ನೂ ಮುಗ್ದಿಲ್ಲ. ಬಟ್ ನೀವು ಲಾಸ್ಟ್ ವೀಕ್ ಅನ್ಬಾರ್ದು. ಲಾಸ್ಟ್ ವೀಕ್ ಏನಾದರೂ ಒಂದು 6 times ಮಾಡಿದರೆ ಈ ಥರ ಹೇಳಬಾರ್ದು, ಯಾಕೆಂದರೆ ಅದು ಕಳೆದೋಗಿರೋ ಟೈಮ್. ಅವಾಗ ಏನನ್ಬೇಕು, ಅದನ್ನು ಸಿಂಪಲ್ ಪಾಸ್ನಲ್ಲಿ ಹೇಳಬೇಕು. ರಾಜ್ ಕಾಲ್ಡ್ ಮೀ 6 times ಲಾಸ್ಟ್ ವೀಕ್ ಅನ್ಬೇಕು. ನೋಡಿ, ಸಬ್ಜೆಕ್ಟ್ ಆದ ತಕ್ಷಣ ಪಾಸ್ಟ್ ವರ್ಬ್ ಬರ್ತದೆ. ಪಾಸ್ಟ್ನಲ್ಲಿ ಹ್ಯಾಸ್ ಹ್ಯಾವ್ ಏನೂ ಬರಲ್ಲ. ಇಂಡಿಯಾ ಈ ಸೀರೀಸ್ನಲ್ಲಿ 8 matches ಗೆದ್ದಿದೆ. ಅಂದರೆ ಇನ್ನು ಸೀರೀಸ್ ಆಡ್ತಾನೆ ಇದ್ದಾರೆ. ಇಲ್ಲಿವರೆಗೂ 8 matches ಗೆದ್ದಿದೆ. ಇಂಡಿಯಾ ಹ್ಯಾವ್ ವನ್ 8 matches ಇನ್ ದಿಸ್ ಸೀರೀಸ್, ರೈಟ್? ಇನ್ನು ನಡೀತಾ ಇದೆ, ಎಂಡ್ ಆಗಿಲ್ಲ. ಈ ಥರನೂ ಹೇಳ್ಬೋದು. ಅಥವಾ ದಿಸ್ ಇಯರ್ ಅನ್ಬೋದು, ಈ ವರ್ಷ ಎಷ್ಟು ಮ್ಯಾಚ್ ಗೆದ್ದಿದೆ ಅನ್ನೋ ಹೇಳೋದಕ್ಕೆ. ಸೊ ಇಂಡಿಯಾಗೆ ಹ್ಯಾವ್ ಯಾಕೆ ಬಂದಿದೆ, ನಾನು ಒಂದು ಕ್ಲಾಸ್ನಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ನೀವು ಹಳೆ ಕ್ಲಾಸಸ್ ಎಲ್ಲ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ, ರೈಟ್? ಯಾಕೆಂದರೆ ಗ್ರೂಪ್ ಆಫ್ ಪ್ಲೇಯರ್ಸ್ ಅಲ್ವಾ. ಅದು ನನಗೆ ತುಂಬ ಸರಿ ಆಗಿದೆ. ಅಂದರೆ ಆ ಥರ ಎಕ್ಸ್ಪೀರಿಯನ್ಸ್ ನನ್ನ ಜೊತೆ ತುಂಬ ಸರಿ ಆಗಿದೆ. ಇಟ್ಸ್ ಹ್ಯಾಪೆಂಡ್ ವಿತ್ ಮೀ ಮೆನಿ ಟೈಮ್ಸ್. ನೋಡಿ, ಇಟ್ಸ್ ಹ್ಯಾಪೆಂಡ್ ಅಂದ್ರೇನು, ಇಟ್ ಹ್ಯಾಸ್ ಹ್ಯಾಪೆಂಡ್. ಇಟ್ ಹ್ಯಾಸ್ನ ಶಾರ್ಟ್ ಫಾರ್ಮ್ ಕೂಡ ಇಟ್ಸ್. ನಾನು 3 ಸರಿ ನಿದ್ದೆಗೆ ಜಾರಿದೆ. ಅಂದರೆ ಏನು ಗೊತ್ತಾ, ಈಗ ಕ್ಲಾಸ್ ನಡೀತಾ ಇದೆ, ನನ್ನ ಕ್ಲಾಸಲ್ಲಿ 3 ಸರಿ ನಿದ್ದೆ ಬಂತು ನನಗೆ ಅನ್ನಲ್ವಾ. ಐ ಹ್ಯಾವ್ ಫಾಲನ್ ಅಸ್ಲೀಪ್ 3 times. ಇಲ್ಲಿ ವರ್ಬ್ ಮುಂದೆ ಒಂದು ಅಡ್ಜೆಕ್ಟಿವ್ ಬಂದಿದೆ, ಅಸ್ಲೀಪ್, ರೈಟ್? ಅಸ್ಲೀಪ್ ಅನ್ನೋದು ಅಡ್ಜೆಕ್ಟಿವ್. ಬಿ ಫಾರ್ಮ್ಸ್ನಲ್ಲಿ ನಾನು ಇದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಹೇಳಿದ್ದೀನಿ. ನೀವು ಬಿ ಫಾರ್ಮ್ಸ್ನ ಎಲ್ಲ ಕ್ಲಾಸಸ್ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ. ನಾನು ಈಗಾಗಲೇ ನನ್ನ ಫೋನ್ನ 3 ಸರಿ ರಿಪೇರಿ ಮಾಡಿಸಿದ್ದೀನಿ. ಐ ಆಲ್ರೆಡಿ ರಿಪೇರ್ಡ್ ಮೈ ಫೋನ್ 3 times. ಐ ರಿಪೇರ್ಡ್ ಅಂದರೆ ನಾನು ರಿಪೇರಿ ಮಾಡಿದ್ದೀನಿ ಅಂತ ಬರುತ್ತೆ. ಇಟ್ಸ್ ಓಕೆ, ಅದು ಗೊತ್ತಾಗುತ್ತೆ, ಅಂಡರ್ಸ್ಟುಡ್. ಐ ಆಲ್ರೆಡಿ ರಿಪೇರ್ಡ್ ಅಂದರೆ ಮಾಡಿಸಿದ್ದೀನಿ ಅನ್ನೋ ಮೀನಿಂಗ್ ಬರುತ್ತೆ ಅದರಲ್ಲಿ. ಈ ಫಿಲ್ಮ್ ತುಂಬ ಚೆನ್ನಾಗಿದೆ. ನಾನು ಅದನ್ನು 3 ಸರಿ ನೋಡಿದ್ದೀನಿ. ದಟ್ಸ್ ಅ ವಂಡರ್ಫುಲ್ ಫಿಲ್ಮ್. ಐ ಹ್ಯಾವ್ ಸೀನ್ ಇಟ್ 3 times. ನೋಡಿ, ಐ ಹ್ಯಾವ್ ಸೀನ್ ಇಟ್ 3 times. ಕಂಪನಿ ಈ ವರ್ಷ 1 ಲಕ್ಷ ಸ್ಮಾರ್ಟ್ಫೋನ್ಗಳನ್ನು ಮಾರಿದೆ. ಟ್ರೈ ಮಾಡಿ. ದ ಕಂಪನಿ ಹ್ಯಾಸ್ ಸೋಲ್ಡ್ 1 lakh ಸ್ಮಾರ್ಟ್ಫೋನ್ಸ್, ರೈಟ್? ಸೊ ಗೊತ್ತಾಯ್ತಲ್ಲ, ದಿಸ್ ಇಯರ್ ಅಂದರೆ ಅರ್ಥ ಏನು, ಈ ಇಯರಿನ ಎಂಡ್ ಆಗಿಲ್ಲ, ಇಲ್ಲಿವರೆಗೂ 1 lakh ಫೋನ್ಸ್ನ ಮಾರಿದೆ. ಸೊ ಇವತ್ತಿನ ಮೇನ್ ಟಾಪಿಕ್ ಏನು, ಒಂದು ಕೆಲಸ ಇಲ್ಲಿವರೆಗೂ ಎಷ್ಟು ಆಗಿದೆ ಅಥವಾ ಎಷ್ಟು ಸಾರಿ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಸೊ ಅಂದರೆ ಅರ್ಥ ಇಲ್ಲಿಗೆ ಎಂಡ್ ಆಗಿದೆ ಅಂತಲ್ಲ, ಮುಂದಕ್ಕೂ ಕಂಟಿನ್ಯೂ ಆಗಬಹುದು. ಅಪ್ ಟು ಪ್ರೆಸೆಂಟ್ ಎಷ್ಟಾಗಿದೆ ಅಂತ ಹೇಳ್ತಿದ್ವಿ. ನೋಡು, ಅವಳು ಈಗಾಗಲೇ 3 ಸರಿ ಸೀಟ್ ಚೇಂಜ್ ಮಾಡಿದ್ದಾಳೆ. ಅಂದರೆ ಈಗಲೇ ಪ್ರೆಸೆಂಟ್ನಲ್ಲೇ 3 ಸರಿ ಚೇಂಜ್ ಮಾಡಿದ್ದಾಳೆ. ಶಿ ಹ್ಯಾಸ್ ಆಲ್ರೆಡಿ ಚೇಂಜ್ಡ್ ಹರ್ ಸೀಟ್ ಥ್ರೈಸ್ ಆರ್ 3 times. ನಾನು ಹಿಂದೆ 3 ಸ್ಕೂಲ್ಗಳಲ್ಲಿ ಕೆಲಸ ಮಾಡಿದ್ದೀನಿ.
ಇದು ಸಿಂಪಲ್ ಪಾಸ್ಟ್ನಲ್ಲೂ ಹೇಳಬಹುದು. ಬಟ್ ನೀವೀಗ ಮತ್ತೊಂದು ಸ್ಕೂಲ್ಗೆ ಇಂಟರ್ವ್ಯೂ ಕೊಡ್ತಾ ಇದ್ದೀರಾ, ಅಲ್ಲಿ ಈ ಥರ ಹೇಳಬೇಕಾಗಿ ಬಂತು ಅಂದರೆ ಇದು 4ನೇ ಸ್ಕೂಲ್ ನಿಮ್ಮದು, ಬಟ್ 3 ಸ್ಕೂಲ್ನಲ್ಲಿ ಆಲ್ರೆಡಿ ಕೆಲಸ ಮಾಡಿದ್ದೀರಾ, ಆ ಎಕ್ಸ್ಪೀರಿಯನ್ಸ್ ನಿಮಗಿದೆ ಅಂದಾಗ ನೀವು ಇದನ್ನು ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ ಹೇಳ್ಬೋದು. ಐ ವರ್ಕ್ಡ್ ಅಟ್ 3 ಸ್ಕೂಲ್ಸ್ ಬಿಫೋರ್. ನಾನು 10 ತಿಂಗಳಲ್ಲಿ 5 ಕೆಲಸಗಳನ್ನ ಚೇಂಜ್ ಮಾಡಿದ್ದೀನಿ. ಐ ಹ್ಯಾವ್ ಚೇಂಜ್ಡ್ 5 ಡಿಫ್ರೆಂಟ್ ಜಾಬ್ಸ್ ಇನ್ 10 ಮಂತ್ಸ್. ಇನ್ 10 ಮಂತ್ಸ್ 10 ತಿಂಗಳಲ್ಲಿ, ರೈಟ್. ನಾನು ಇನ್ನು 10ನೇ ತಿಂಗಳ ಒಳಗೇನೆ ಇದ್ದೀನಿ, ರೈಟ್, ಮುಗಿದಿಲ್ಲ ಆ 10 ಮಂತ್ಸ್ ಡ್ಯೂರೇಷನ್, ಅವಾಗ ಹೇಳಬೇಕು. ನಾನು ಮೇಯಿಂದ 5 ಕೆಲಸಗಳನ್ನ ಚೇಂಜ್ ಮಾಡಿದ್ದೀನಿ, ಹೇಳಿ. ಐ ಹ್ಯಾವ್ ಚೇಂಜ್ 5 ಡಿಫ್ರೆಂಟ್ ಜಾಬ್ಸ್ ಸಿನ್ಸ್ ಮೇ. ನಾನು ಅಂದಿನಿಂದ 5 ಕೆಲಸಗಳನ್ನ ಚೇಂಜ್ ಮಾಡಿದ್ದೀನಿ. ಐ ಹ್ಯಾವ್ ಚೇಂಜ್ಡ್ 5 ಡಿಫ್ರೆಂಟ್ ಜಾಬ್ಸ್ ಸಿನ್ಸ್ ದೆನ್. ಸಿನ್ಸ್ ದೆನ್ ಅಂದರೆ ಅವತ್ತಿಂದ, ಅಂದಿನಿಂದ. ನೀನು ಅವನ್ನ ಈ ಹಿಂದೆ ಎಷ್ಟು ಸರಿ ಮೀಟ್ ಮಾಡಿದ್ದೀಯಾ? ಹೌ ಮೆನಿ ಟೈಮ್ಸ್ ಹ್ಯಾವ್ ಯು ಮೆಟ್ ಹಿಮ್ ಬಿಫೋರ್? ಅವರು ಈ ಅವಾರ್ಡನ್ನು ಎಷ್ಟು ಸರಿ ಗೆದ್ದಿದ್ದಾರೆ? ಹೌ ಮೆನಿ ಟೈಮ್ಸ್ ಹ್ಯಾಸ್ ಶಿ ವೋನ್ ದಿಸ್ ಅವಾರ್ಡ್? ಸೊ ಅಂದರೆ ಅರ್ಥ ಇಲ್ಲಿವರೆಗೂ ಎಷ್ಟು ಸರಿ ಆಗಿದೆ, ಮುಂದಕ್ಕೂ ಗೆಲ್ಲಬಹುದು, ರೈಟ್. ಬಟ್ ಈಗ ಆ ವ್ಯಕ್ತಿನೇ ಇಲ್ಲ ಅಂದರೆ ಹೇಗೆ ಕೇಳ್ತೀರಾ? ಅವರಿಗೆ ಜೀವಂತವಾಗಿಲ್ಲ. ಅವ್ರು ಇದ್ದಾಗ ಎಷ್ಟು ಸರಿ ಗೆದ್ದಿದ್ರು ಅದನ್ನು ಸಿಂಪಲ್ ಪಾಸ್ಟ್ನಲ್ಲಿ ಕೇಳಬೇಕು. ಹೌ ಮೆನಿ ಟೈಮ್ಸ್ ಡಿಡ್ ಶಿ ವಿನ್ ದಿಸ್ ಅವಾರ್ಡ್? ರೈಟ್, ಸಿಂಪಲ್ ಪಾಸ್ಟ್ನಲ್ಲಿ ನಾನು ಹೇಳ್ಕೊಡ್ತೀನಿ, ನೀವು ಎಲ್ಲ ವಿಡಿಯೋಸ್ ನೋಡ್ತಾ ಇರಿ. ನೀನು ಆ ಫಿಲ್ಮ್ನ ಎಷ್ಟು ಸರಿ ನೋಡಿದ್ಯಾ? ಹೌ ಮೆನಿ ಟೈಮ್ಸ್ ಹ್ಯಾವ್ ಯು ಸೀನ್ ದಟ್ ಫಿಲ್ಮ್? ಆರ್ ವಾಚ್ಡ್ ಕೂಡ ಹಾಕ್ಬೋದು, ಏನೂ ತಪ್ಪಿಲ್ಲ. ನೀನು ಡೆಲ್ಲಿಗೆ ಎಷ್ಟು ಸರಿ ಹೋಗಿದ್ದೀಯಾ? ಹೌ ಮೆನಿ ಟೈಮ್ಸ್ ಹ್ಯಾವ್ ಯು ಬೀನ್ ಟು ಡೆಲ್ಲಿ? ನಾನು ಯಾರ್ದೋ ನೋಡಿದೆ ಕಾಮೆಂಟ್, ಬಟ್ ಅವರು ತಪ್ಪಾಗಿ ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅನಿಸುತ್ತೆ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಈಗ ನೋಡಿ, ಏನಂದರೆ ಅವಳು ಈ ವೀಕ್ನಲ್ಲಿ ಡೆಲ್ಲಿಗೆ ಹೋಗಿದ್ದಾಳ ಅಂತ ಕೇಳಬೇಕು. ಏನು, ಅವಳು ಈ ವೀಕಲ್ಲಿ ಡೆಲ್ಲಿಗೆ ಹೋಗಿದ್ದಾಳ? ಆವಾಗ ಬೀನ್ ಹಾಕಬಾರ್ದು, ಹ್ಯಾಸ್ ಶಿ ಗಾನ್ ಟು ಡೆಲ್ಲಿ ದಿಸ್ ವೀಕ್ ಅನ್ಬೇಕಾಗ. ಅಂದರೆ ಹೋಗಿದ್ದಾಳ ಅಂತ ಕೇಳೋದಕ್ಕೆ, ಅಂದ್ರೆ ನಾವು ವಾಪಸ್ ಬಂದಿಲ್ಲ ಅವಾಗ ಕೇಳಬೇಕು. ಬಟ್ ಹ್ಯಾವ್ ಯು ಬೀನ್ ಅಂತ ನಾವು ಯಾವಾಗ ಕೇಳ್ತೀವಿ ಅಂದರೆ ಅದೊಂದು ಎಕ್ಸ್ಪೀರಿಯನ್ಸ್. ನಿನ್ನ ಲೈಫ್ನಲ್ಲಿ ಎಷ್ಟು ಸರಿ ಡೆಲ್ಲಿಗೆ ಹೋಗಿ ಬಂದಿದ್ಯಾ ಅಂದರೆ ಹೋಗಿ ಬಂದಿರೋ ಎಕ್ಸ್ಪೀರಿಯನ್ಸ್ ಎಷ್ಟು ಸರಿ ಆಗಿದೆ ಅಂತ ಕೇಳೋವಾಗ ಹ್ಯಾವ್ ಯು ಬೀನ್ ಅನ್ಬೇಕು, ರೈಟ್. ಸುಮ್ಮನೆ ಹೋಗಿರೋದಕ್ಕೆ ಗಾನ್ ಅನ್ಬೇಕು ನೀವು ಅಷ್ಟೇ. ಅವಳು ಈ ವೀಕ್ನಲ್ಲಿ ಡೆಲ್ಲಿಗೆ ಹೋಗಿದ್ದಾಳ ಅಂತ ಕೇಳೋದಿದ್ರೆ ಹ್ಯಾಸ್ ಶಿ ಗಾನ್ ಟು ಡೆಲ್ಲಿ ದಿಸ್ ವೀಕ್ ಅನ್ಬೇಕು. ಅದರ್ವೈಸ್ ಹ್ಯಾವ್ ಯು ಬೀನ್ ಟು ಡೆಲ್ಲಿ ಅಂದರೆ ಈ ಥರ ಅಂದರೆ ಹ್ಯಾವ್ ಯು ಬೀನ್ ಟು ಡೆಲ್ಲಿ ಅಂದರೆ ನಿನ್ನ ಲೈಫ್ನಲ್ಲಿ ನೀವು ಯಾವತ್ತಾದರೂ ಡೆಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದೀಯಾ ಅಂತ, ರೈಟ್. ನಿನ್ಗೆ ಯಾವತ್ತಾದರೂ ಡೆಲ್ಲಿಲಿರೋ ಎಕ್ಸ್ಪೀರಿಯನ್ಸ್ ಆಗಿದೆಯಾ ಅಂತ, ಅಲ್ಲಿಗೆ ಯಾವತ್ತಾದರೂ ಹೋಗಿ ಬಂದಿದೆಯಾ ಅಂತ, ಹೋಗಿ ಬರೋದು ಒಂದು ವಿಸಿಟ್ಗೆ ಹ್ಯಾವ್ ಯು ಬೀನ್ ಅಂತ ಕೇಳಬೇಕು ನೀವು. ಅವರು ನಿಮ್ಮ ಮನೆಗೆ ಎಷ್ಟು ಸರಿ ಬಂದಿದ್ದಾನೆ? ನೋಡಿ, ಅವನು ನಿಮ್ಮ ಮನೆಗೆ ಎಷ್ಟು ಸರಿ ಬಂದಿದ್ದಾನೆ ಅಂದರೆ ಎಂಟೈರ್ ಲೈಫ್ ಒಂದು ಡ್ಯೂರೇಷನಲ್ಲಿ ಎಷ್ಟು ಸರಿ ಅದಾಗಿದೆ ಅಂತ ಕೇಳೋವಾಗ ಹ್ಯಾವ್ ಯು ಬೀನ್ ಹಾಕಬೇಕು. ಹೌ ಮೆನಿ ಟೈಮ್ಸ್ ಹ್ಯಾಸ್ ಹಿ ಬೀನ್ ಟು ಯೋರ್ ಹೌಸ್? ನಾನು ಅವನಿಗೆ ತುಂಬ ಸರಿ ಹೆಲ್ಪ್ ಮಾಡಿದ್ದೀನಿ. ಐ ಹ್ಯಾವ್ ಹೆಲ್ಪ್ಡ್ ಹಿಮ್ ಮೆನಿ ಟೈಮ್ಸ್. ಅವಳು ತುಂಬ ಸರಿ ಫೋನ್ನ ಬೀಳಿಸಿದ್ದಾಳೆ. ಶಿ ಹ್ಯಾಸ್ ಡ್ರಾಪ್ಡ್ ಹರ್ ಫೋನ್ ಮೆನಿ ಟೈಮ್ಸ್. ಶೀಸ್ ಅನ್ಬೇಕು, ಶೀಸ್ ಡ್ರಾಪ್ಡ್ ಹರ್ ಫೋನ್ ಅಂದರೆ ಶಿ ಹ್ಯಾಸ್ ಡ್ರಾಪ್ಡ್ ಹರ್ ಫೋನ್. ಆದರೆ ಅದು ಯಾವತ್ತೂ ಮುರಿದೋಗಿಲ್ಲ. ಬಟ್ ಇಟ್ ಹ್ಯಾಸ್ ನೆವರ್ ಬ್ರೋಕನ್. ಅವಳಿಗೆ ಎಷ್ಟು ಸರಿ ದುಡ್ಡು ಕೇಳಿದಾಳೆ? ಹೌ ಆಫನ್ ಹ್ಯಾಸ್ ಶಿ ಆಸ್ಕ್ಡ್ ಯು ಫಾರ್ ಮನಿ? ಅಥವಾ ಹೌ ಮೆನಿ ಟೈಮ್ಸ್ ಅಂತಲೂ ಕೇಳ್ಬೋದು ನೀವು. ಹೌ ಆಫನ್ ಅಂದರೆ ಸ್ವಲ್ಪ ಕ್ಯಾಶುವಲ್ ಸ್ಟೈಲ್ ಆಯಿತು, ಎರಡೂ ಯೂಸ್ ಮಾಡಿ. ನಮ್ಮ ಅಪ್ಪ ಪ್ರೈಮ್ ಮಿನಿಸ್ಟರ್ನ 2 ಸರಿ ಮೀಟ್ ಮಾಡಿದ್ದಾರೆ. ಮೈ ಫಾದರ್ ಹ್ಯಾಸ್ ಮೆಟ್ ದ ಪ್ರೈಮ್ ಮಿನಿಸ್ಟರ್ ಟ್ವೈಸ್ ಅಂದರೆ ಅವ್ರ ಲೈಫ್ನಲ್ಲಿ. ಸೊ ಗೊತ್ತಾಯ್ತಲ್ಲ, ಕನ್ಫ್ಯೂಷನ್ ಇದ್ದರೆ ಈ ವಿಡಿಯೋ ಇನ್ನೊಂದ್ಸರಿ ನೋಡಿ ಆ್ಯಂಡ್ ಪ್ರೆಸೆಂಟ್ ಪರ್ಫೆಕ್ಟ್ನ ಫಸ್ಟ್ ಪಾರ್ಟಿಂದ ನೋಡ್ಕೊಂಡು ಬನ್ನಿ. ತುಂಬ ಜನಕ್ಕೆ ಹ್ಯಾಸ್ ಹ್ಯಾವ್ ಯಾವ ಸಬ್ಜೆಕ್ಟ್ ಹಾಕಬೇಕು ಅನ್ನೋ ಐಡಿಯಾ ಇನ್ನೂ ಬಂದಿಲ್ಲ, ನಾನು ನೋಡಿದೆ ಕಮೆಂಟ್ಸ್ನಲ್ಲಿ, ರೈಟ್. ನೀವು ಬೇಸಿಕ್ ಸ್ಟ್ರಕ್ಚರ್ ನೋಡಿ, ಯಾರಿಗೆ ಹ್ಯಾವ್ ಹಾಕಬೇಕು, ಯಾರಿಗೆ ಹ್ಯಾಸ್ ಹಾಕಬೇಕು. ತುಂಬ ಜನಕ್ಕಿನ್ನ ಕನ್ಫ್ಯೂಷನ್ ಇದೆ. ನನ್ನ ಚಾನಲ್ ನೇಮ್ ಕ್ಲಿಕ್ ಮಾಡಿ ವಿಡಿಯೋ ಸೆಕ್ಷನ್ಗೆ ಹೋಗಿ ನೋಡಿ, ರೈಟ್. ಇವತ್ತು ಕಲ್ತಿರೋ ಟಾಪಿಕ್ ಮೇಲೂ ಕೂಡ ನೀವು ಸೆಂಟೆನ್ಸ್ನ ಕೆಳಗಡೆ ಕಾಮೆಂಟ್ ಮಾಡಿ, ನಾನು ಚೆಕ್ ಮಾಡ್ತೀನಿ, ರೈಟ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಎಲ್ಲರಿಗೂ ನೀವು ಶೇರ್ ಮಾಡೋದು ಮರಿಬೇಡಿ, ರೈಟ್. ಥ್ಯಾಂಕ್ ಯು.